ಮಾಧ್ಯಮ ಲೋಕದ ಇತಿಹಾಸದಲ್ಲೇ ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. 7ನೇ ದಿನಕ್ಕೆ ಇವತ್ತಿನ ರೆಸ್ಪಾನ್ಸ್ ನಾವು ಗಮನಿಸ್ತಾ ಇದ್ದೀವಿ. ಮತ ಜಾಗೃತಿ ಅಭಿಯಾನಕ್ಕೆ ರಾಜ್ಯಾದ್ಯಂತ ಜನಬೆಂಬಲ ವ್ಯಕ್ತವಾಗಿದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಜನರು ಕರೆ ಮಾಡಿ ವೋಟ್ ಮಾಡಬಹುದು. ಕರೆ ಮಾಡಬೇಕಾಗಿರುವಂತಹ ನಂಬರ್ಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 08069554488 08069554488 ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ನಿಮ್ಮ ಸಂಸದರನ್ನ ಆಯ್ಕೆ ಮಾಡಿ, ನಿಮ್ಮ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿ. ಇನ್ನು ಮಧ್ಯಾಹ್ನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪೋಲಿಂಗ್ ಬೂತ್ ಓಪನ್ ಆಗುತ್ತೆ. 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನೀವು ವೋಟ್ ಮಾಡಬಹುದು. ರಾತ್ರಿ 8 ಗಂಟೆಗೆ ಅದರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಇನ್ನು ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಿಂದ ನಮ್ಮ ಸಹೋದ್ಯೋಗಿ ಶ್ವೇತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ವೇತಾ, ಆಲ್ಮೋಸ್ಟ್ 10:30 ಸಂದರ್ಭದಲ್ಲಿದ್ದೀವಿ ನಾವು. ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಜನರ ಉತ್ಸುಕತೆ ಹೇಗಿದೆ ಅಂತ? ಪ್ರತಿಭಾ, ಮೊದಲನೇದಾಗಿ ತುಂಬಾ ಖುಷಿ ಆಗ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ, ವಿಶೇಷ ವಿನೂತನವಾದಂತಹ ಪೋಲಿಂಗ್ ಬೂತ್ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ. ನಾವು ಈ ಕಾರ್ಯಕ್ರಮವನ್ನ ನಡೆಸ್ಕೊಳ್ತಾ ಇರೋದು ಒಂದು ರೀತಿಯಾದಂತಹ ಹೆಮ್ಮೆಯ ವಿಚಾರ. ನಾನು ಬೆಳಗ್ಗೆ 9 ಗಂಟೆಯಿಂದನೂ ಕೂಡ ಗಮನಿಸ್ತಾನೆ ಇದ್ದೀವಿ, ಕಾಲ್ ಮೇಲೆ ಕಾಲ್, ಕಾಲ್ ಮೇಲೆ ಕಾಲ್. ನಮಗೆ ಈ ಬಾರಿ ಈ ಒಂದು ಅಭ್ಯರ್ಥಿ ಆಯ್ಕೆ ಆಗಬೇಕು, ಈ ಬಾರಿ ಇವರು ಸಂಸತ್ಗೆ ಪ್ರವೇಶವನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ಎಲ್ಲರೂ ಕೂಡ ತುಮಕೂರು ಕ್ಷೇತ್ರದ ಮಹಾ ಜನತೆ ಇಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ವಿಶೇಷ ಮತ್ತು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ, ಕಾಂಗ್ರೆಸ್ನಿಂದಲೂ ಕೂಡ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ, ಟಿಕೆಟ್ ಘೋಷಣೆಯಾಗಿದೆ. ಹಾಗೆ ಇಲ್ಲಿ ಬಿಜೆಪಿ ಅಂದ್ರೆ ಈ ಮೈತ್ರಿ ಪಕ್ಷದಿಂದಲೂ ಕೂಡ ಅಭ್ಯರ್ಥಿಯ ಘೋಷಣೆಯಾಗಿದೆ. ವಿ ಸೋಮಣ್ಣ ಮೈತ್ರಿ ಪಕ್ಷದಿಂದ ಇಲ್ಲಿ ಕಣಕ್ಕಿಳಿದಿದೆ, ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರು ಕೂಡ ಕಣಕ್ಕಿಳಿದಿದ್ದಾರೆ. ಆದ್ರೂ ನಾನು ಇಲ್ಲಿ ಒಂದು ವಿಶೇಷವಾಗಿ ನೋಡಿದ್ರೆ, ಈ ಇಬ್ರು ಅಲ್ಲದೆ ಬೇರೆ ಬೇರೆ ಅಭ್ಯರ್ಥಿಗಳ ಹೆಸರುಗಳನ್ನು ಕೂಡ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇವರು ಆಯ್ಕೆ ಆಗಬೇಕು ಅಂತ ಹೇಳಿ ತಮ್ಮ ಉತ್ಸುಕತೆಯನ್ನ ಮೆರಿತಾ ಇದ್ದಾರೆ ತುಮಕೂರಿನ ಮಹಾಜನತೆ. ಅದರೊಳಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಮುದ್ದಹನುಮೇಗೌಡರು ಈ ಹಿಂದೆ 2014ರಲ್ಲಿ ಒಮ್ಮೆ ಅವರು ಸಂಸದರಾಗಿದ್ರು. ಅವರಿಗೆ ತುಮಕೂರು ಕ್ಷೇತ್ರದ ಅನುಭವ ಇದೆ, ಜನರ ನಾಡಿ ಮಿಡಿತ ಗೊತ್ತಿದೆ. ಆದ್ರೆ ಈ ಬಾರಿ ಸೋಮಣ್ಣ ಅವರು ಏನ್ ಕಣಕ್ಕಿಳಿದಿದ್ದಾರಲ್ಲ, ಸ್ವಲ್ಪ ಅವರಿಗೆ ಇದು ಒಂದು ರೀತಿಯಾದಂತಹ ಹೊಸತು ಈ ಕ್ಷೇತ್ರ. ಆದ್ರೂ ಕೂಡ ಅವರು ಈ ಒಂದು ಪರೀಕ್ಷೆಗೆ ಇಳಿದಿದ್ದಾರೆ. ಏನಾಗುತ್ತೋ ಏನಿಲ್ಲೋ ನಾನು ಕಾದ್ ನೋಡ್ತೀನಿ, ನಾನು ಈ ಬಾರಿ ಅಗ್ನಿ ಪರೀಕ್ಷೆಯನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಬಾರಿ ಅವರು ಕಣಕ್ಕಿಳಿದಿದ್ದಾರೆ. ಜೊತೆಗೆ ಈ ಒಂದು ನಾವು ರೆಸ್ಪಾನ್ಸ್ ನ ನೋಡ್ತಾ ಇದ್ರು ಕೂಡ ಖುಷಿ ಆಗ್ತಾ ಇದೆ. ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾ ಇರುವಂತದ್ದು, ಜೊತೆಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಒಂದು ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಕಾರ್ಯಕ್ರಮವೂ ಕೂಡ ಆಗಿದೆ. ತುಮಕೂರು ಕ್ಷೇತ್ರವೂ ಕೂಡ ಈಗ ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಆಗಿರೋ ನಂತರದಲ್ಲಿ ಕೂಡ ಒಂದು ತುಮಕೂರು ಕ್ಷೇತ್ರ ರಂಗೇರ್ತಾ ಇದೆ. ಒಂದು ಕಣದಲ್ಲಿ ಇರುವಂತಹ ಇಬ್ರು ಅಭ್ಯರ್ಥಿಗಳು ಮುದ್ದಹನುಮೇಗೌಡರಾಗಿರ್ಬೋದು, ಜೊತೆಗೆ ಇಲ್ಲಿ ನಾವು ಮೈತ್ರಿ ಪಕ್ಷದಿಂದ ನಾವು ನೋಡಿದ್ರೆ ವೈ ಸೋಮಣ್ಣ ಅವರು ಕೂಡ ಕಣದಲ್ಲಿದ್ದಾರೆ. ಇಬ್ಬರಿಗೂ ಕೂಡ ಫೈಟ್ ನಡೀತಾ ಇದೆ, ಜಟಾಪಟಿ ಇದೆ. ಯಾರಾಗ್ತಾರೆ ಈ ಬಾರಿ ತುಮಕೂರು ಕ್ಷೇತ್ರದ ನಾಯಕ ಅನ್ನೋದನ್ನ ನಾವಿಲ್ಲಿ ಕಾದು ನೋಡ್ಬೇಕಾಗಿರುತ್ತೆ. ಪ್ರತಿಭಾ, ನಾನು ಒಂದು ಕಾಲ್ ನ ರಿಸೀವ್ ಮಾಡ್ಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಯಾರಿಗೆ ಈ ಬಾರಿ ಅವರು ಆಯ್ಕೆ ಮಾಡ್ಲಿಕ್ಕೆ ಅವರು ಇಚ್ಛಿಸ್ತಾರೆ ಅಂತ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಾನು ವಿಸ್ತಾರ ನ್ಯೂಸ್ ನಿಂದ ಮಾತನಾಡ್ತಾ ಇದ್ದೀನಿ. ಯಾರಿಗೆ ವೋಟ್ ಹಾಕ್ಲಿಕ್ಕೆ ಇಷ್ಟಪಡ್ತೀರಿ? ಹೌದಾ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಪ್ರತಿ ಒಂದು ಕಾಲ್ ನಮ್ಮ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗಳು ಯಾವ ಕಾಲ್ ನ ರಿಸೀವ್ ಮಾಡ್ಬೇಕು, ಯಾವ ಕಾಲ್ ನ ಬಿಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಅಷ್ಟೊಂದು ರೀತಿಯಾದಂತಹ ಕಾಲ್ಸ್ ಗಳು ಸುರಿಮಳೆ ಆಗ್ತಾ ಇದೆ. ಈ ಒಂದು ಕೆಲಸವನ್ನ ನೋಡ್ತಾ ಇದ್ರೆ ಒಂದು ರೀತಿಯಾದಂತಹ ಜಾಗೃತಿಯ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಒಂದು ಯಶಸ್ವಿ ಹಂತದಲ್ಲಿ ಹೋಗ್ತಾ ಇದೆ ಅನ್ನೋದು ಒಂದು ರೀತಿಯಾದಂತಹ ಸಂತಸದ ವಿಚಾರ ಅಂತ ಹೇಳ್ಬೋದು. ಪ್ರತಿಭಾ, ಥ್ಯಾಂಕ್ ಯು ಶ್ವೇತಾ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.